ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜುಲೈ 25 ಮತ್ತು 26ರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ನೋಡಿ, ಇವು ಪೇಪರ್ನಲ್ಲಿ ಬಂದಿರತಕ್ಕಂಥ ಆರ್ಟಿಕಲ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಸುಮ್ಮನೆ ಆರ್ಟಿಕಲ್ನಲ್ಲಿರ್ತಕ್ಕಂಥ ಬೇಡದೇ ಇರತಕ್ಕಂಥ ಮಾಹಿತಿಯನ್ನು ತೆಗೆದುಹಾಕಿ ನಿಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಎಕ್ಸಾಮ್ ದೃಷ್ಟಿಯಿಂದ ಯಾವ ಪ್ರಶ್ನೆಗಳನ್ನು ಕೇಳ್ತಾನೆ, ಯಾವುದಕ್ಕೆ ಎಷ್ಟು ವಿವರಣೆ ಬೇಕೋ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸ್ನೇಹಿತರೆ. ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು. ಇವತ್ತಿನ ಮೊದಲನೆಯ ಪ್ರಶ್ನೆ, 2026ರ ಲೋಕಮಾನ್ಯ ತಿಲಕ್ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂದ್ರೆ ಇಲ್ಲಿ ಅಜಿತ್ ದೋವೆಲ್ ಅಂತಕ್ಕಂಥವ್ರಿಗೆ ಈ ಪ್ರಶಸ್ತಿಯನ್ನು ದೊರಕಿರ್ತಕ್ಕಂಥ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಈ ಪ್ರಶಸ್ತಿ ಲೋಕಮಾನ್ಯ ತಿಲಕ್ 2026ರ ಪ್ರಶಸ್ತಿ ಅಜಿತ್ ದೋವೆಲ್ ಅವರಿಗೆ ಒಂದು ಭಾಜನ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಸ್ತುತ ಹುದ್ದೆ ಭಾರತದ ಒಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಇವರು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಏನು ಪ್ರಶಸ್ತಿ ನೀಡ್ತಕ್ಕಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದ್ರೆ ಇಲ್ಲಿ ಲೋಕಮಾನ್ಯ ತಿಲಕ್ ಸ್ಮಾರಕ ಟ್ರಸ್ಟ್ ಅಂತಕ್ಕಂಥದ್ದು ಪುಣೆಯಲ್ಲಿ ಈ ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ದು. ಇನ್ನು ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ದಿನ ಎಷ್ಟು ಅಪ್ಪ ಅಂದ್ರೆ ಇಲ್ಲಿ ಆಗಸ್ಟ್ 1, 2026ರಂದು ಪ್ರತಿ ವರ್ಷ ಆಗಸ್ಟ್ 1ರಂದು ಈ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಪ್ರದಾನ ಮಾಡ್ತಕ್ಕಂಥ ಸ್ಥಳ ಯಾವುದಪ್ಪ ಅಂದ್ರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ನೋಡಿ. ಎಕ್ಸಾಮ್ ದೃಷ್ಟಿಯಿಂದ ಇಷ್ಟು ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವವರು ಯಾರಪ್ಪ ಅಂದರೆ ಇಲ್ಲಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಇನ್ನು ಪ್ರಶಸ್ತಿ ನೀಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ರಾಷ್ಟ್ರೀಯ ಭದ್ರತೆ, ಗುಪ್ತಚರ ವ್ಯವಸ್ಥೆ ಹಾಗೂ ಕಾರ್ಯತಂತ್ರದ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ಉದ್ದೇಶ ಆಗಿರ್ತದೆ. ಈ ಪ್ರಶಸ್ತಿಯ ಆರಂಭ ಯಾವಾಗಾಯಿತಪ್ಪ ಅಂದ್ರೆ ಇಲ್ಲಿ 1983ರಲ್ಲಿ ಈ ಪ್ರಶಸ್ತಿಯ ಪ್ರಥಮ ಬಾರಿಗೆ ಆರಂಭವನ್ನು ಮಾಡ್ತಾರೆ. ಇನ್ನು ಪ್ರತಿ ವರ್ಷ ಆಗಸ್ಟ್ 1ರಂದು ಈ ಪ್ರಶಸ್ತಿಯನ್ನು ನೀಡ್ತಾರೆ. ಇದು ಯಾಕೆ ನೀಡ್ತಾರಪ್ಪ ಅಂದ್ರೆ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿಯ ಸ್ಮರಣೆಗಾಗಿ ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ಆಗಸ್ಟ್ 1ರಂದು ನೀಡ್ತಾರೆ ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಎರಡನೆಯ ಪ್ರಶ್ನೆ, ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾದ ಭಾರತದ 45ನೆಯ ತಾಣ ಯಾವುದಪ್ಪ ಅಂದ್ರೆ ಇಲ್ಲಿ ಸಾರನಾಥ್ ಅಂತಕ್ಕಂಥದ್ದು 45ನೆಯ ಒಂದು ತಾಣ ಆಗಿರ್ತದೆ. 45ನೆಯ ವಿಶ್ವ ಪಾರಂಪರಿಕ ತಾಣ ಯಾವುದಪ್ಪ ಅಂದರೆ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಸಾರನಾಥ್ ಅಂತಕ್ಕಂಥದ್ದು. ಯುನೆಸ್ಕೋ ಮಾನ್ಯತೆ ಪಡೆದು ಯಾವಾಗ ಮಾನ್ಯತೆಯನ್ನು ಪಡೆದಿದೆಪ್ಪ ಅಂದರೆ ಇದು 2026ರಲ್ಲಿ ಮಾನ್ಯತೆಯನ್ನು ಪಡೆದಿರತಕ್ಕಂಥದ್ದು. ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ. ಇದರ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಗೌತಮ್ ಬುದ್ಧರು ಜ್ಞಾನೋದಯ ನಂತರ ತಮ್ಮ ಪ್ರಥಮ ಧರ್ಮೋದೇಶವನ್ನು ಇಲ್ಲಿ ಮಾಡ್ತಾರೆ. ತಮ್ಮ ಪ್ರಥಮ ಉಪದೇಶವನ್ನು ಮಾಡಿರ್ತಕ್ಕಂಥ ಒಂದು ಸ್ಥಳ ಆಗಿರ್ತದೆ ನೋಡಿ. ಗೌತಮ್ ಬುದ್ಧನ ಬಗ್ಗೆ ಆಗಿರ್ಬೋದು, ಮಹಾವೀರನ ಬಗ್ಗೆ ಆಗಿರ್ಬೋದು, ಒಟ್ಟಿನಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಆದ್ದರಿಂದ ಈ ರೀತಿಯ ಸ್ವಲ್ಪ ಪ್ರಚಲಿತ ಘಟನೆಗಳ ರಿಲೇಟೆಡ್ ಇದ್ರೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಇನ್ನು ಅಶೋಕ ಸ್ತಂಭದ ಸಿಂಹ ಒಂದು ರೋಹದ ಭಾಗ ರಾಷ್ಟ್ರೀಯ ಲಾಂಛನವಾಗಿ ಬಳಕೆಯನ್ನು ಮಾಡಲಾಗಿರ್ತಕ್ಕಂಥ. ಇನ್ನು ಸಾರನಾಥ ಸೇರ್ಪಡೆಯೊಂದಿಗೆ ಭಾರತ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಇವಾಗ 45ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ದಕ್ಷಿಣ ಚೀನಾಗೆ ನೋಡಿ, ಚೀನಾಗೆ ಆಗಿದೆ. ಇಲ್ಲಿ ದಕ್ಷಿಣ ಚೀನಾಗೆ ಅಪ್ಪಳಿಸಿದ ಗೇಮಿ ಚಂಡಮಾರುತ ದಿಂದ ಉಂಟಾದ ಭಾರೀ ಮಳೆಗೆ ಕಾರಣವಾದ ಒಂದು ಚಂಡಮಾರುತದ ಹೆಸರು ಏನು ಅಂತೇಳಿ ನೋಡಿ. ಇಲ್ಲಿ ಗೇಮಿ ಚಂಡಮಾರುತಕ್ಕೆ ಇನ್ನೊಂದು ಹೆಸರಿದೆ, ಅದೇ ನೌಲ್ ಚಂಡಮಾರುತ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೋಡಿ. ದಕ್ಷಿಣ ಚೀನಾದಲ್ಲಿ ಒಂದು ಬಹಳ ಹಾನಿ
ಹಾನಿಯನ್ನು ಆಗಿರ್ತಕ್ಕಂಥದ್ದು ಒಂದು ಗೇಮಿ ಅಥವಾ ನೌಲ್ ಚಂಡಮಾರುತದಿಂದ ಭಾರಿ ಮಳೆಯನ್ನು ಆಗಿರ್ತಕ್ಕಂಥದ್ದು. ಅದೇ ರೀತಿಯ ಈ ಚಂಡಮಾರುತದ ಬಗ್ಗೆನೂ ಕೂಡ ಒಂದು ಪ್ರಶ್ನೆಗಳನ್ನು ಮಿಸ್ ಮಾಡೋದಿಲ್ಲ. ಇದು ಗೇಮಿ ಅಂತಕ್ಕಂಥದ್ದು ಅಥವಾ ನೌಲ್ ಅಂತಕ್ಕಂಥ ಚಂಡಮಾರುತ. ಇದಕ್ಕೆ ಹೆಸರು ನೀಡಿರ್ತಕ್ಕಂಥ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ದಕ್ಷಿಣ ಕೊರಿಯಾ ಅಂತಕ್ಕಂಥದ್ದು. ಇದು ಪಶ್ಚಿಮ ಪ್ರಶಾಂತ ಮಹಾಸಾಗರದಲ್ಲಿ ಒಂದು ರೂಪುಗೊಂಡಿರ್ತಕ್ಕಂಥದ್ದು. ಇನ್ನು ಅಪ್ಪಳಿಸಿದ ಪ್ರದೇಶ ಯಾವುದಪ್ಪ ಅಂದರೆ ತೈವಾನ್ ಹಾಗೂ ಒಂದು ದಕ್ಷಿಣ ಚೀನಾಗೆ ಇದೊಂದು ಅಪ್ಪಣೆ ಆಗಿರ್ತಕ್ಕಂಥದ್ದು. ಇದರ ಪರಿಣಾಮ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಭಾರಿ ಮಳೆಯಾಗಿದೆ, ಪ್ರವಾಹ ಆಗಿದೆ, ಭೂಕುಸಿತ ಆಗಿದೆ, ಬಿರುಗಾಳಿ ಕೂಡ ಒಂದು ಈ ಚಂಡಮಾರುತದಿಂದ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧವನ್ನು ಪಟ್ಟಿದೆಯಪ್ಪ ಅಂದ್ರೆ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧವನ್ನು ಪಟ್ಟಿರ್ತದೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತಕ್ಕಂಥದ್ದು ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧವನ್ನು ಪಟ್ಟಿರ್ತದೆ. ಇಲ್ಲಿ ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರನೇ ಇದನ್ನು ಜಾರಿಗೆ ತರ್ತದ. ಇಲ್ಲಿ ಜಾರಿಗೆ ತಂದಿರತಕ್ಕಂಥ ಇಲಾಖೆ ಯಾವುದಪ್ಪ ಅಂದ್ರೆ ಇಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಅಂತಕ್ಕಂಥ. ಇದರ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಕೃಷಿ ಭೂಮಿಯಲ್ಲಿ ಮರಗಳನ್ನು ಬೆಳೆಸಲು ಉತ್ತೇಜನೆಯನ್ನು ನೀಡ್ತಕ್ಕಂಥ ಒಂದು ಇದರ ಪ್ರಮುಖ ಉದ್ದೇಶ ಆಗಿರ್ತದೆ. ಇನ್ನು ರೈತರ ಆದಾಯವನ್ನು ಹೆಚ್ಚಿಗೆ ಮಾಡ್ತದೆ, ಹಸಿರು ಹೊದಿಕೆಯನ್ನು ವಿಸ್ತರಣೆ ಮಾಡಲು ಅನುಕೂಲ ಆಗ್ತದೆ, ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ಬದಲಾವಣೆಗೆ ಕೂಡ ಬದಲಾವಣೆಯನ್ನು ಕಡಿಮೆ ಮಾಡುವುದು ಕೂಡ ಇದು ಅತ್ಯಂತ ಉಪಕಾರಿ ಆಗ್ತಕ್ಕಂಥದ್ದು. ನೆಕ್ಸ್ಟು ಮುಂದಿನ ಪ್ರಶ್ನೆ, 14ನೇ ಆವೃತ್ತಿಯ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಎಲ್ಲಿ ನಡೆಯಲಿದೆ ನೋಡಿ. 14ನೇ ಆವೃತ್ತಿಯ ಒಂದು ಬೆಂಗಳೂರು ನ್ಯಾನೋ ಸಮ್ಮೇಳನ ಅಂತಕ್ಕಂಥದ್ದು ಎಲ್ಲಿ ನಡೆಯಲಿದೆಯಪ್ಪ ಅಂದ್ರೆ ಇದು ಬೆಂಗಳೂರಿನಲ್ಲಿ ನಡೀತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಈ ಸಮ್ಮೇಳನ 14ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಅಂತಕ್ಕಂಥದ್ದು ಇದು ಕರ್ನಾಟಕದ ಬೆಂಗಳೂರಿನಲ್ಲಿ ನಡೀತಕ್ಕಂಥದ್ದು. ಇಲ್ಲಿ ಆಗಸ್ಟ್ 3ರಿಂದ 5ರವರೆಗೆ ಇದೊಂದು ಸಮ್ಮೇಳನ ನಡೀತಕ್ಕಂಥದ್ದು. ಇದನ್ನು ಆಯೋಜಕರು ಯಾರಪ್ಪ ಅಂದ್ರೆ ಇಲ್ಲಿ ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂತಕ್ಕಂಥದ್ದು ಇದನ್ನು ಆಯೋಜನೆ ಮಾಡ್ತದೆ. ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ನ್ಯಾನೋ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ ನೋಡಿ. ಇತ್ತೀಚೆಗೆ ನ್ಯಾನೋ ತಂತ್ರಜ್ಞಾನ ಅಂತಕ್ಕಂಥದ್ದು ಬಹಳ ಅಭಿವೃದ್ಧಿಯನ್ನು ಮಾಡ್ತಾ ಇದೆ ಮತ್ತು ಜಾಸ್ತಿ ಸುದ್ದಿಯಲ್ಲಿರ್ತಕ್ಕಂಥದ್ದು. ಆದ್ದರಿಂದ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಭಾರತದ ಪ್ರಥಮ ಭಾಷಾ ಸಂಗ್ರಹಾಲಯ ಪದಲೋಕ ಎಲ್ಲಿ ಉದ್ಘಾಟಿಸಲಾಗಿದೆ ನೋಡಿ. ಪದಲೋಕ ಅಂತಕ್ಕಂಥದ್ದು ಇದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಾಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಸಂಗ್ರಹಾಲಯದ ಹೆಸರು ಏನಪ್ಪ ಅಂದ್ರೆ ಇಲ್ಲಿ ಪದಲೋಕ ಅಂತಕ್ಕಂಥದ್ದು. ಇದು ಯಾವ ರೀತಿಯ ಸಂಗ್ರಹಾಲಯವಾಗಿದೆಯಪ್ಪ ಅಂದ್ರೆ ಭಾರತದ ಪ್ರಥಮ ಭಾಷಾ ಸಂಗ್ರಹಾಲಯ ಆಗಿರ್ತಕ್ಕಂಥದ್ದು. ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಸ್ಥಳ ರಾಷ್ಟ್ರೀಯ ಗ್ರಂಥಾಲಯ ಕೋಲ್ಕತ್ತಾದಲ್ಲಿ ಇದನ್ನು ಉದ್ಘಾಟನೆಯನ್ನು ಮಾಡಿರ್ತಾರೆ. ಇಲ್ಲಿ ಯಾವ ರಾಜ್ಯಪ್ಪ ಅಂದ್ರೆ ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದು. ಇದನ್ನು ಉದ್ಘಾಟನೆ ಮಾಡಿದವರು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಇನ್ನು 15 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ನಿಷೇಧ ಮಾಡಿರ್ತಕ್ಕಂಥ ಯುರೋಪಿನ ಮೊದಲ ಒಂದು ದೇಶ ಯಾವುದಪ್ಪ ಅಂದರೆ ಇಲ್ಲಿ ಫ್ರಾನ್ಸ್ ಅಂತಕ್ಕಂಥದ್ದು 15 ವರ್ಷದ ಮಕ್ಕಳಿಗೆ ನಿಷೇಧವನ್ನು ಮಾಡಿರ್ತಕ್ಕಂಥದ್ದು. ಅಲ್ಲಿ ಫ್ರಾನ್ಸ್ ಅಂತಕ್ಕಂಥದ್ದು 15 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ ಇದನ್ನು ನಿಷೇಧ ಮಾಡಿರ್ತಾರೆ. ಇಲ್ಲಿ 15 ವರ್ಷದ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆಯನ್ನು ನಿಷೇಧಿಸಿದ ಯುರೋಪಿನ ಮೊದಲ ದೇಶ ಫ್ರಾನ್ಸ್ ಆಗಿರ್ತದೆ. ಇನ್ನು ಕಾನೂನುಬದ್ಧ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯದ ರಕ್ಷಣೆ ಆಗಿರ್ಬೋದು, ಸಾಮಾಜಿಕ ಮಾಧ್ಯಮದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಇದನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಆನ್ಲೈನ್ ಸುರಕ್ಷತೆಯನ್ನು ಹೆಚ್ಚಿಸಲು ಇದನ್ನು ಮಾಡಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಈ ಪ್ರಶ್ನೆಗೆ ಆಪ್ಷನ್ ನೋಡಿದ ತಕ್ಷಣ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಫ್ರಾನ್ಸ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್
ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅನಸಾಗರ ಸರೋವರ ಯಾವ ರಾಜ್ಯದಲ್ಲಿದೆ ನೋಡಿ. ಅನ ಅಂತಕ್ಕಂಥ ಸಾಗರ ಸರೋವರ ಎಲ್ಲಿ ಕಂಡು ಬರ್ತದ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಇದು ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಈ ಸರೋವರ ಅಂತಕ್ಕಂಥದ್ದು ರಾಜಸ್ಥಾನದ ಅಜ್ಮೇರ್ದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದನ್ನು ನಿರ್ಮಿಸಿದವರು ಯಾರಪ್ಪ ಅಂದ್ರೆ ಚೌಹಾಣ್ ವಂಶದ ಅರಸ ಅನಾಜಿ ಅಂತಕ್ಕಂಥವ್ರು, ಅರ್ನೋರ್ ರಾಜ್ ಅಂತಕ್ಕಂಥವ್ರು ಇದನ್ನ ನಿರ್ಮಾಣ ಮಾಡ್ತಾರೆ ನೋಡಿ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ ನಿರ್ಮಾಣ ಕಾಲ 12ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದರೆ ಇವಾಗ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಸರೋವರದ ಪ್ರಕಾರ ಕೃತಕ ಒಂದು ಮಾನವ ನಿರ್ಮಿತ ಸರೋವರ ಆಗಿರ್ತದೆ ನೋಡಿ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕೊನೆಯ ಪ್ರಶ್ನೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ. ಮುಂಬರ್ತಕ್ಕಂಥ ಪರೀಕ್ಷೆಗಳು ಬಹಳ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳು ಇರ್ತಕ್ಕಂಥದ್ದು. ಇಲ್ಲಿ ಕಾರ್ಗಿಲ್ ವಿಜಯ ದಿವಸ ಎಂದು ಯಾವಾಗ ಆಚರಣೆಯನ್ನು ಮಾಡ್ತಾರ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.